ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಗೊಜ್ಜು ಯಾವ ತರ ಮಾಡೋದು ತೋರಿಸ್ಕೊಡ್ತೀನಿ. ಬೇಕಾಗಿರುವ ಪದಾರ್ಥಗಳು: ಹಾಗಲಕಾಯಿ 1/4 kg ತಗೊಂಡಿದ್ದೀನಿ, ಈರುಳ್ಳಿ 1 ಮೀಡಿಯಂ ಸೈಜು ಒಗ್ಗರಣೆಗೆ, ಆಮೇಲೆ ಟೊಮೆಟೊ 1 ಮೀಡಿಯಂ ಸೈಜು, ಸ್ವಲ್ಪ ಹುಣಸೆ ನಿಂಬೆಹಣ್ಣು ಗಾತ್ರ ನೆನೆಹಾಕೊಂಡಿದ್ದೀನಿ, ಸಾಸಿವೆ, ಒಂದು ಸ್ವಲ್ಪ ಬೆಲ್ಲ, ಸಾಂಬಾರ್ ಪೌಡರು 1-2 ಸ್ಪೂನು ಮನೇಲಿ ಮಾಡಿರೋದು ಇದು ಸಾಂಬಾರ್ ಪೌಡರು, ಆಮೇಲೆ ಎಣ್ಣೆ. ಗ್ಯಾಸ್ ಆನ್ ಮಾಡ್ತಿದ್ದೀನಿ, ಬಾಣಲಿ ಇಡ್ತಿದ್ದೀನಿ, ಎಣ್ಣೆ ಹಾಕೊಂಡು ಹಾಗಲಕಾಯಿ ಫ್ರೈ ಮಾಡ್ಕೊತಿದ್ದೀನಿ. ಎಣ್ಣೆ ಹಾಕಿದ್ದೀನಿ, ಹಾಗಲಕಾಯಿ ಫ್ರೈ ಮಾಡ್ಕೊತೀನಿ. ಇದು ಚೆನ್ನಾಗಿ ಸ್ವಲ್ಪ ಬಾಡೋವರೆಗೂ ಹಾಗಲಕಾಯಿ ಫ್ರೈ ಮಾಡ್ಕೊತಿದ್ದೀನಿ. ಇದೀಗ ಫ್ರೈ ಆಗಿದೆ, ಸೈಡ್ಗೆ ಎತ್ತಿಟ್ಕೊತೀನಿ. ಹಾಕಿದೆ, ಸಾಸಿವೆ ಹಾಕ್ತಿದ್ದೀನಿ, ಸ್ವಲ್ಪ ಸಿಡಿಲಿ ಸಾಸಿವೆ. ಈಗ ಸಾಸಿವೆ ಸಿಡಿತಾ ಇದೆ, ಈರುಳ್ಳಿ ಹಾಕ್ತಿದ್ದೀನಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆಗಿದೆ, ಟೊಮೊಟೊ ಹಾಕೋತೀನಿ. ಹಾಕೊಂಡು ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಫ್ರೈ ಆಗಿದೆ, ಹಾಗಲಕಾಯಿ ಹಾಕೋತಿದ್ದೀನಿ. ಇದೊಂದ್ಸಲ ತಿರುಕೊಳ್ಳೋಣ. ಆಮೇಲೆ ಸಾಂಬಾರ್ ಪುಡಿ, ಹುಣಸೆ ಹುಳಿ ಬಿಟ್ಕೊತಿದ್ದೀನಿ. ಒಂದ್ಸಲ ತಿರುಕೊಳ್ಳೋಣ. ತಿರುಕೋತೀನಿ. ತಿರುಕೋತಿದ್ದೀನಿ, ಬೆಲ್ಲ ಹಾಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ನೀರು ಸ್ವಲ್ಪ ಅದು ಕುದಿಯೋ ಥರ ಚೆನ್ನಾಗಿ ನೀರು ಹಾಕೋಬೇಕು. ಸ್ವಲ್ಪ ಉಪ್ಪು ಹಾಕೋತೀನಿ. ಈಗ ಸ್ವಲ್ಪ ಚೆನ್ನಾಗಿ ಬೇಯೋ ಥರ ನೀರು ಹಾಕೋಬೇಕು. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೊಂಡಿದ್ದೀನಿ, ಚೆನ್ನಾಗಿ ಕುದಿಬೇಕು. ಹಾಗಲಕಾಯಿ ಗೊಜ್ಜು ರೆಡಿ ಆಗಿದೆ. ಚಪಾತಿಗೆ ಕಾಂಬಿನೇಷನ್ ಇದು. ನೀವು ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.